ಒಂದು ವಿಷಯ ನನಗೆ ಅರ್ಥವಾಗ್ತಾ ಇಲ್ಲ. ಭಗವದ್ಗೀತೆ ಹೇಳುವುದೇ ತ್ರಿಗುಣಾತ್ಮಕ ತತ್ವ. ಸತ್ವಗುಣ, ರಜೋಗುಣ, ತಮೋಗುಣ. ಮಹಾಭಾರತ ಹೇಳೋದು ಅದೇನೆ. ನಾವು ಸತ್ವಗುಣದಲ್ಲಿ ಇರಬೇಕು ಅಂದರೆ ಕೈಲಾಗದವರು ಅಂತಾನ ಅಲ್ಲ. ಯುದ್ಧಕ್ಕಿಂತಲೂ ಪರಮ ಶಾಂತಿಯನ್ನು ಬಯಸುವವರು. ಜಗತ್ತಿಗೆ ನಾಗರಿಕತೆ ಕೊಟ್ಟ ಹಿಂದೂ ಧರ್ಮ ಅಲ್ಲವೇ? ಹಿಂದೂ ಅನ್ನೋ ಪದವೇ ಇರಲಿಲ್ಲಂತೆ 7ನೇ 6ನೇ ಶತಮಾನದ ಅಲ್ಲೇ ಇದೆ, ಬಿಫೋರ್ ಕ್ರೈಸ್ಟ್. ಏನು ಬೇಡ, ವಿಕಿಪೀಡಿಯಾ ಹೇಳುತ್ತೆ, ಬಾಯಿಗೆ ಬಂದಂಗೆ ಹೇಳೋದಲ್ಲ. ನಮ್ಮ ಒಳಗಿರೋರೇ ನಮಗೆ ಶತ್ರುಗಳು. ಮಹಾಭಾರತ ಇಟ್ಕೊಂಡು ಬರೆದಿದ್ದೆಲ್ಲ ವಿಷಪರ್ವ. ಭೈರಪ್ಪನವ್ರು ಬರೆದಿದ್ದು ಮಹಾಭಾರತ ಅಲ್ಲ. ಅದನ್ನ ಇಟ್ಕೊಂಡು ಒಂದು ರೀತಿ ವ್ಯಂಗ್ಯವಾಗಿ ಬರೆದಿದ್ದಾರೆ ಅಂತ ನಾವು ಹೇಳ್ಬೋದು. 13 ಜನ, 100 ಜನ ಅಲ್ಲ, 13 ಜನ. ಯಾವ ಪವಾಡನೂ ನಡೆಯಲ್ಲ. ದ್ರೌಪದಿನ ಚಾಮರ ಬೀಸಕ್ಕೆ ನಿಲ್ಲಿಸ್ತಾರೆ. ದುರ್ಯೋಧನನಿಗೆ ದಾಸಿ ಮಾಡಿ ಸೀರೆ ಅಕ್ಷಯ ಎಲ್ಲ ಆಗಲ್ಲ. ದ್ರೌಪದಿನ ದಾಸಿ ಮಾಡಿ ನಿಲ್ಲಿಸಿದವರು ಭೈರಪ್ಪನವರು. ದ್ರೌಪದಿ ಹೆಸರಿನ ದ್ರೌಪದಿ ಮರ್ಮು ರಾಷ್ಟ್ರಪತಿ, ಅಪರೂಪದ ಹೆಸರು, ಅದು ರಾಷ್ಟ್ರಪತಿ ಆಗಿರೋದು. ಅವ್ರ ಹತ್ರ ಹೋಗಿ ಪ್ರಶಸ್ತಿ ತಗೊಳ್ತಾರೆ, ರಾಷ್ಟ್ರ ಪ್ರಶಸ್ತಿ, ಪದ್ಮಭೂಷಣ. ಕುವೆಂಪು ಒಂದು ಮಾತು ಹೇಳ್ತಾರೆ, ಇನ್ನೊಬ್ಬ ಹೇಳ್ತಾನೆ ಇದು ಕುವೆಂಪು ಯುಗ ಅಂತೆ. ಕುಮಾರವ್ಯಾಸನು ಹಾಡಿದಾನೆ ಎಂದರೆ ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು ಅಂತ ಕುವೆಂಪು ಹಾಡಿದರೆ, ಕುಮಾರವ್ಯಾಸ ಹಾಡಿದರೆ ಕಲಿಯುಗ ದ್ವಾಪರವಾಗುವುದು. ಇದು ಕುವೆಂಪು ಯುಗ ಅಂತೆ. ಏನು ಹಿಂದೂ ಧರ್ಮವನ್ನು, ಹಿಂದೂ ಅನ್ನೋ ಪದವನ್ನು ಇರಲೇ ಇಲ್ಲ ಅಂತ ಅವಹೇಳನ ಮಾಡ್ತಾ ಇದ್ದಾರೆ. ಇವರೆಲ್ಲ ಯಾರು? ಅವರು ತಿಳ್ಕೊಂಡಷ್ಟು ಹಿಂದೂಗಳು ದಡ್ಡರಲ್ಲ. ನೋಡ್ತಾ ಇರಿ, ಇವರು ಹೀಗಳದಷ್ಟು ಹಿಂದೂಗಳು ಜಾಗೃತರಾಗ್ತಾರೆ. ಅವರಿಗೆ ಗೊತ್ತು ರಾಜಯೋಗಿ ಎಂದರೇನು ಅಂತ. ಅವರಿಗೆ ಗೊತ್ತು. ಒಂದು ಲೇಖನ ಬಂದಿತ್ತು, ಮೊದಲನೇ 2 ಸಾಲುಗಳೇ, ತಾನೂ ತಿನ್ನಲ್ಲ, ಇವನೂ ತಿನ್ನಲ್ಲ, ಇವನೆಲ್ಲಿಂದ ಬಂದ? ನಮ್ಮ ಟೆಲಿಕಾಂ ಡಿಪಾರ್ಟ್ಮೆಂಟು ಮುಳುಗಿಸಿದ್ದು ಯಾರು? ಶುಕ್ರಾನ್ ಚಂದನ್. ಅವನು ತಿಂದ ನಮ್ಮ ಡಿಪಾರ್ಟ್ಮೆಂಟ್ ಮುಳುಗಿಸ್ದ. ಅದು ಟೆಲಿಕಾಂ ಡಿಪಾರ್ಟ್ಮೆಂಟ್. 3 ತಿಂಗಳು BSNL ಆಯ್ತಲ್ಲ, ಪ್ರೈವೇಟ್ ಲಿಮಿಟೆಡ್, ಸೆಮಿ ಗೌರ್ಮೆಂಟ್. ಆಗ ನಾನು VR ತಗೊಂಡು ಹೊರಗೆ ಬಂದು. ನಾವು ಹಳೆ ಕಾಲದ ಜನರಿ. ಭಾರತವನ್ನು ನಾನು ಬಾಲ್ಯದಿಂದ ನೋಡಿದ್ದೇನೆ, ಹಿಂದೆ ಹೇಳಿದ್ದೇನೆ. ನಾನು ಹೇಳ್ತಿರೋದೆಲ್ಲ
ನನ್ನ ಅನುಭವಕ್ಕೆ ಬಂದದ್ದು.